ನೋಡಿ ಸ್ನೇಹಿತರೆ, ಇವಳೇ ನೋಡಿ ಕನ್ನಿಕಾ. ಕೆಲಸ ಮುಗಿಸಿ ವಾಪಸ್ ಮನೆಗೆ ಬರ್ತಿದ್ದಾಳೆ. ಇವಳು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ಲು. ಆಗಲೇ ಸಂಜೆ ಮುಗಿದು ಕತ್ತಲಾಗ್ಬಿಟ್ಟಿತ್ತು. ಬೀದಿ ದೀಪ ಇದ್ದರೂ ಕೂಡ ಭಯ ಎನ್ನುವುದು ಅವಳ ಮನಸ್ಸಿನೊಳಗಿತ್ತು. ವ್ಯಾನಿಟಿ ಬ್ಯಾಗನ್ನೇ ಆಧಾರ ಎನ್ನುವಂತೆ ಗಟ್ಟಿಯಾಗಿ ಹಿಡ್ಕೊಂಡು ಸರಸರ ಸರಸರ ಅಂತ ತನ್ನ ಮನೆಯತ್ತ ಬರ್ತಿದ್ದಾಳೆ. ಯಪ್ಪ, ಎಷ್ಟು ಕತ್ಲಾಗಿತ್ತು ಮಾರಾಯ. ಅಯ್ಯೋ, ಬೇಗ ಬೇಗ ಮನೆಗೆ ಹೋಗ್ಬೇಕು. ಇದು ಬೇರೆ ರೋಡ್ ಹೆಂಗೆ ಕಾಣಿಸುತ್ತಲ್ಲಪ್ಪ. ಯಾರು ನನ್ಗೆ ಫಾಲೋ ಮಾಡಕತ್ತಲ್ಲ ಮತ್ತೆ. ಯಪ್ಪ, ಇದು ಸುತ್ತಾಗಿತ್ತಲ್ಲ ಮಾರಾಯ, ಹೆಂಗೆ ಮಾಡಲಿ? ಸುಮ್ಮನೆ ಹೋಗ್ಬಿಡ್ಲೇನ? ಅಯ್ಯೋ ದೇವ್ರಿ, ನನಗೆ ಎಷ್ಟು ಭಯ ಆಗತ್ತಿಲ್ಲ ಮಾರಾಯ. ಇಷ್ಟೊತ್ತಿಂದ ಯಾರ ಹಿಂಬಲ್ಸಕ್ತಾರ ಅನ್ಸಕತ್ತಲ್ಲ ನನಗೆ. ನಾ ತಿರುಗಿ ನೋಡ್ಲೇನ? ನೋಡಿದ ಕೂಡಲೇ ಏನಾದರೂ ಮಾಡಿಬಿಟ್ರೆ? ಅಯ್ಯೋ ಬೇಡ. ಯಾರಾದರೂ ಬರ್ತಾ ಇದ್ರ ನನಗೆ ಯಾಕೆ ಹಿಂಗೆ ಅನ್ಸತ್ತೋ ಮಾರಾಯ. ತಿರುಗಿ ನೋಡಿದ್ರೆ ಹಿಂದೆ ಬಂದು ನಾನು ಹಿಡ್ಕೊಂಡ್ಬಿಟ್ರೆ? ಅಯ್ಯೋ ದೇವ್ರಿ, ಏನು ಮಾಡಿ ನನಗೇನು ಗೊತ್ತೇ ಇಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಮುಂದೆ ಹೋಗ್ಬಿಡ್ಲ ನಾನು. ಹೀಗೆ ಕನ್ನಿಕಾ ತನ್ನ ನಡಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಳ್ಳದೆ, ತನ್ನ ಆತಂಕಗಳನ್ನು ನಡಿಗೆಯಲ್ಲಿ ತೋರಿಸದೆ ಸಹಜವಾಗಿಯೇ ಪ್ರಯತ್ನ ಪಡುತ್ತಾ ಮುಂದೆ ಮುಂದೆ ಬರ್ತಾ ಇದ್ದಾಳೆ. ಆದರೆ ಅವಳ ಮುಖ ಬೆವರಿನಿಂದ ಧಾರಾಕಾರವಾಗಿ ಬೆವರುಗಳ ಹನಿ ಸುರಿತಾ ಇದೆ. ಎದೆ ನೋಡಿದ್ರೆ ಡವ 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 ಅಂತ ಹೊಡಿತಾ ಇದೆ ಈ ಕನ್ನಿಕಾಗೆ. ಯಪ್ಪ ದೇವ್ರಿ, ನನಗೆ ಯಾಕಪ್ಪ ಇಷ್ಟು ಭಯ ಆಗ್ತೈತಿ? ಯಾಕ ನನಗೆ ಅರ್ಥನ ಆಗೋದಲ್ಲ. ಹೀಗೆ ಕನಿಕಾಗೆ ಇಷ್ಟೊಂದು ಭಯ ಯಾಕಾಗ್ತದೆ ಅಂತಾನೆ ಅರ್ಥವಾಗ್ತಿರ್ಲಿಲ್ಲ. ಯಾಕಂದ್ರೆ ಅವಳನ್ನು ಹಿಂಬಾಲಿಸ್ತಿರುವನು ಯಾರೇ ಆಗಿರಲಿ ಅವಳಿಷ್ಟಕ್ಕೆ ವಿರುದ್ಧವಾಗಿ ಏನನ್ನು ಮಾಡಲು ಸಾಧ್ಯ ಇರಲಿಲ್ಲ. ಅಲ್ಲಿ ತುಂಬಾ ಮನೆಗಳಿದ್ದು. ಅವಳೊಂದು ಕೂಗು ಹಾಕಿದ್ರೆ ಸಾಕಾಗಿತ್ತು, ಇಡೀ ಏರಿಯಾದಲ್ಲಿ ಎಲ್ಲರೂ ಪ್ರತ್ಯಕ್ಷ ಆಗ್ತಿದ್ರು. ಹಾಗಾಗಿ ಕನ್ನಿಕಾ ಅಲ್ಲಿ ಸೇಫ್ ಆಗಿದ್ದಾಳೆ ಅಂತಾನೆ ಅರ್ಥ. ಏನಪ್ಪ, ಯಾರು ಇಲ್ಲೇ ಇಲ್ಲಲ್ಲ ರೋಡ್ನಾಗ? ಒಳಗೆಲ್ಲ ಮಕ್ಕೊಂಡ್ಬಿಟ್ರನ? ಅಯ್ಯೋ ದೇವ್ರಿ, ನನಗೆ ಯಾಕೆ ಹಿಂಗೆ ಸಾಯ್ತಿ? ಏನ್ ನಾನು ನನಗೆ ಹಿಂಬಲ ಸಾಕತ್ತಾರ ಏನ? ಅವನೇನಾದ್ರೂ ಚಾಕು ಚೂರಿ ಹಾಕಿ ಓಡೋಗ್ಬಿಟ್ರೆ ಮತ್ತೇನು ಮಾಡೋದು? ಏನಾದರೂ ಮುಖಕ್ಕೆ ಆಸಿಡ್ ಗಿಸಿಡ್ ಹಾಕ್ತಾನ ಮತ್ತವ? ಈ ಥರ ಅವಳ ಮನಸ್ಸು ಅನ್ಕೊಂತಾ ಇತ್ತು. ಆಗ ಕನಿಕಾ ಒಂದು ಕೂ ಹಾಕಿದ್ರೆ ಸಾಕಾಗಿತ್ತು. ಜನ ಹೊರಬರುವಷ್ಟರಲ್ಲಿ ಅವನು ಬಂದು ಕೆಲಸ ಮುಗಿಸಿ ಓಡ್ ಹೋಗ್ಬಿಡ್ತಿದ್ದ ಅಲ್ವಾ? ಆದರೆ ಅವನು ಯಾಕೆ ನನಗೆ ಚಾಕುವಿನಲ್ಲಿ ಅಥವಾ ಆಸಿಡ್ನಲ್ಲಿ ಯಾಕೆ ನನಗೆ ಹಂಗೆ ಮಾಡ್ತಾನ ಅಂತ ಅವಳೇನೆ ಪ್ರಶ್ನೆ ಹಾಕ್ಕೊಂತಾಳೆ ಕನ್ನಿಕಾ. ಹೌದು, ಯಾರಾದ್ರೆ ನನಗೇನು? ನನಗೆ ಗಾಸಿ ಮಾಡಲು ಬಂದ್ರೆ ನಾ ಸುಮ್ಮನೆ ಬಿಟ್ಬಿಡ್ತೇನೆ? ಅವ್ನು ಪ್ರತಿಯಾಗಿ ಗಾಸಿ ನಾನೇ ಮಾಡ್ತೀನಿ. ಅವನು ಯಾರು ರೌಡಿ ಗುಂಡ ಆಗಿದ್ರು ಕೂಡ ನನ್ನ ಕಡೆ ಒಂದಿದೆ ಪೆಪ್ಪರ್ ಸ್ಪ್ರೇ, ಕೈಯಲ್ಲಿದ್ರೆ ಸಾಕು, ಉಪಯೋಗಿಸಿದ್ನಂದ್ರೆ ಅಲ್ಲೇ ಡಿಶಿಮ್ ಬಿಶಿಮ್ ಆಗ್ಬಿಡ್ತಾನೆ. ನೋಡ್ತೀನಿ, ಬ್ಯಾಗ್ನೊಳಗೆ ಹುಡುಕ್ತೀನಿ. ಹೀಗೆ ಕನ್ನಿಕಾ ಬ್ಯಾಗ್ನ ಜಿಪ್ ಓಪನ್ ಮಾಡಿಟ್ಟುಕೊಂಡು ರೆಡಿಯಾದಳು. ಇನ್ನೇನು ಮನೆ ಬಂತು ಅನ್ನುವಾಗ ಅವಳ ಗುಂಡಿಗೆಯು ಮತ್ತಷ್ಟು ಜೋರಾಗಿ ಹೊಡೆಕೊಳ್ಳಲು ಪ್ರಾರಂಭಿಸಿತು. ಅಯ್ಯೋ ದೇವ್ರಿ, ಇನ್ನೇನು 10 ಹೆಜ್ಜೆ ಐತಿ ನನ್ನ ಮನೆ, ಆದರೂ ನನಗೆ ಯಾಕೆ ಅನ್ಸೈತಿ 100 ಹೆಜ್ಜೆ ಅಷ್ಟು ದೂರ ಐತಂತ. ಅಯ್ಯೋ ದೇವ್ರಿ, ಈ ರೆಕ್ಕೆ ಇದ್ರೆ ಹಾರ್ಕೊಂಡು ಮನೆಗೆ ಹೋಗ್ಬೋದಿತ್ತು ನೋಡು. ಅಪ್ಪ ದೇವ್ರೆ, ಅಂತೂ ಇಂತೂ ಮನೆ ಬಂದ ಬಿಡ್ತು ನೋಡು. ಹೀಗೆ ಅಂತೂ ಇಂತೂ ಕಷ್ಟಪಟ್ಟು ಒಂದೇ ಉಸಿರಿಗೆ ಮನೆ ಬಳಿ ಹಾರಿ ಕಾಲಿಂಗ್ ಬೆಲ್ ಒತ್ತೇ ಬಿಟ್ಲು ಈ ನಮ್ಮ ಕನ್ನಿಕಾ. ಅಪ್ಪ ದೇವ್ರೆ, ಅಂತೂ ಇಂತೂ ನನ್ನ ಮನೆ ಬಂತಪ್ಪ. ಇವಾಗ ನನ್ನ ಭಯ ಕಡಿಮೆ ಆಯ್ತು ನೋಡು. ಯಪ್ಪ ದೇವ್ರೆ, ನನ್ನ ಯಾರ ಹಿಂದೆ ಹಿಂಬಲ್ಸಕ್ತಾಳ ಮತ್ತೆ? ಹೀಗೆ ಕನಿಕಾ ಉಫ್ ಅಂತ ಉಸಿರು ಬಿಡುತ್ತಾ ಸೆರಗಿನಿಂದ ಮುಖ ಒರೆಸ್ಕೊಳ್ತಾ ತನ್ನನ್ನು ಯಾರೋ ಹಿಂಬಾಲಿಸುತ್ತಿರುತ್ತಾರೋ ಏನೋ ಅಂತ ಓರೆಗಣಿಯಿಂದ ನೋಡ್ತಾಳೆ. ಯಾರು ಇಲ್ಲಲ್ಲ, ನನ್ನನ್ನು ಯಾರು ಹಿಂಬಾಲಿಸುತ್ತಿಲ್ಲ ಎಂದು ಕನ್ಫ್ಯೂಸ್ ಆಯಿತು ಕನ್ನಿಕಾಗೆ. ಹಾಗಾದ್ರೆ ನಾನು ಅಂದುಕೊಂಡಿದ್ದು ಭ್ರಮೆನಾ? ಅಥವಾ ಒಂಟಿಯಾಗಿ ಓಡಾಡುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಹಿಂಗ ಯಾರಾದರೂ ಹಿಂಬಾಲಿಸ್ತಿದ್ದಾರೆ ಅಂತ ಫೀಲ್ ಆಗುತ್ತಾ?
ಅಯ್ಯೋ ದೇವ್ರೇ, ಹೀಗಾಗತ್ತಾ? ಹಾ, ಇದೇನಾದ್ರೂ ದೆವ್ವದ ಕಾಟನ? ಯವ್ವಾ ದೇವ್ರೇ. ಅಯ್ಯೋ ದೇವ್ರೇ, ನಾನು ಯಾಕೆ ಈ ಥರ ಯೋಚನೆ ಮಾಡ್ತೀನಿ? ಛೇ, ಮನುಷ್ಯನಿಗಿಂತ ದೊಡ್ಡ ದೆವ್ವ ಇರಲು ಸಾಧ್ಯವೇ ಇಲ್ಲ ಅಲ್ಲ. ನನಗೆ ಈಗ ಅನ್ಸಾಕತ್ತಿ, ಸುಮ್ಮನೆ ತಲೆ ಕೆಡಿಸ್ಕೊಂಡೇನೋ ಅಂತ. ಅಯ್ಯೋ ದೇವ್ರೇ, ತತ್ತೇರಿಕೆ, ನಮ್ಮವ್ವ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದಾಳ ಅಂತ ಅನ್ಸತೈತಿ. ಈ ಥರ ಮಾಡಿದ್ರೆ ಅವನು ನನ್ನನ್ನು ಬಂದ್ರ ಮನೆ ಬಾಗಿಲ ಮುಂದನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರ. ಅಯ್ಯೋ ನನ್ನ ಕ್ರಮ, ನಮ್ಮವ್ವ ಯಾಕೆ ಇಷ್ಟ ಒಳಗನ ಗೇಟಿ ಕೀ ಹಾಕ್ಬಿಟ್ರ? ಯವ್ವ ಯವ್ವ, ಗೇಟ್ ಕೀ ಹಾಕೊಂಡು ಬಿಟ್ಟಿಲ್ವೇ ಬೇ. ಅಷ್ಟರಲ್ಲಿ ಅವಳ ಹಿಂದೆಯಿಂದ ಯಾರದ್ದೋ ಉಸಿರು ಸದಿ ಕೇಳಿಸ್ತು. ಕನ್ನಿಕಾಗೆ ಹಾರ್ಟೇ ನಿಂತೋಯ್ತು ನೋಡ್ರಿ. ಹಿಂದೆ ತಿರುಗಿ ನೋಡಲು ಭಯ, ಆದ್ರೆ ಇನ್ನೂ ಭಯ ಜಾಸ್ತಿ ಆಗುತ್ತೋ ಏನ ನೋಡ್ಲಿಲ್ಲ ಅಂದ್ರ ಅಂತ ಯೋಚನೆ ಮಾಡಾಕತ್ತಾಳ ಈ ನನ್ನ ಕನ್ನಿಕಾ. ಆಮೇಲೆ ಹೆಂಗಾದ್ರೆ ಮಾಡು, ಬ್ಯಾಗ್ನಿಂದ ಸ್ಪ್ರೇ ತಗೊಂಡು ಸ್ಪ್ರೇ ಮಾಡಬಿಡ್ಲೇನ ಅಂತ ಅನ್ಕೊಂಡು ಬ್ಯಾಗ್ ತೆಗಿತಾಳೆ ಕನ್ನಿಕಾ. ತಗೊಂಡು ತಿರುಗಿ ಸ್ಪ್ರೇ ಮಾಡಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ನಿಮ್ಮನ್ನ ಯವ್ವ ತಾಯಿ ಮಕ್ಕಳೇ ಬಿಟ್ಬಿಡಮ್ಮ, ತಪ್ಪಾಗೋಯ್ತು. ಏನೋ ಹೆದರ್ಸೋಣ ಅಂತ ಬಂದೆ ಅಷ್ಟೇ. ಒಂದು ವಾರ ಹಾಸಿಗೆ ಹಿಡಿಯುವಷ್ಟು ಹಾಗೆ ಮಾಡ್ಬಿಡಮ್ಮ ಪ್ಲೀಸ್. ನಿನ್ ಪೇಪರ್ ಸ್ಪ್ರೇ ಒಳಗಿಟ್ಕೊಳಮ್ಮ ತಾಯಿ ಜಗದೀಶ್ವರಿ. ನಿನ್ ಕೈಯಲ್ಲಿ ಮುಗಿಲೇನ ಯಪ್ಪ, ಕಣ್ಣೆಲ್ಲ ಉಡಾಕತ್ತ ನೋಡು, ತೆಗೆದಿಟ್ಕೊಳ್ಳಲೇ. ಅಯ್ಯೋ ಕಾರ್ತಿಕ್, ನೀನೇನು? ಅಯ್ಯೋ ಇಲ್ಲೇನು ಮಾಡ್ತಿದ್ಯಾ? ಅಯ್ಯೋ ದೇವ್ರೇ, ನನ್ನ ಕರ್ಮಕ್ಕ ಹೆಣ್ಣು ಕೇಳಾಕ ಯಾವಾಗ ಬರ್ಲಿ ಅಂತ ಕೇಳಾಕ್ ಬಂದೆ ನೋಡು. ಅಯ್ಯೋ ನಿನ್ನ ನೋಡಕಂತ ಬಂದೆ ಕಣಮ್ಮಿ, ಯಾಕೆ ಬರಬಾರ್ದ? ಥೂರಿನ ಬರ್ಬೋದಪ್ಪ ಬರ್ಬೋದು, ಆದ್ರೆ ಈ ತರ ಕಳನ್ ಹಾಗೆ ಬರೋದು ತಪ್ಪಲ್ವೇನೋ? ಗೊತ್ತಾಗದ ಹಾಗೆ ಹಿಂಬಾಲಿಸ್ಕೊಂಡು ಬರೋದು ಇನ್ನೂ ದೊಡ್ಡ ತಪ್ಪು ಅಂತ ಗೊತ್ತಾ? ನಾನು ಹಿಂಬಾಲಿಸೋದು? ನಾನು ಯಾವಾಗ ಹಿಂಬಾಲಿಸ್ಕೊಂಡು ಬಂದೆ ನಿನ್ನ? ಅಪ್ಪಚ್ಚಿ, ನನಗೆಲ್ಲ ಗೊತ್ತಾ. ಈಗ ಬಸ್ ಸ್ಟಾಪ್ನಿಂದ ನೀನು ನನ್ನ ಫಾಲೋ ಮಾಡ್ಕೊಂಡು ಬರಲಿಲ್ಲನ? ಅಯ್ಯೋ ದೇವ್ರಿ, ಇಲ್ಲ ಕಣೆ ಕನಿಕಾ, ನಾನು ಈಗ ಜಸ್ಟ್ ಬಂದಿರೋದು. ಅಯ್ಯೋ ದೇವ್ರಿ, ಏನಿಬ್ರು ಇಲ್ಲಿ ಗೇಟಿನ ಹೊರಗೆ ಮಾತಾಡ್ಕೊಂಡಿದ್ದೀರಲ್ಲ, ಬರೀ ಒಳಗ. ಕನಿಕಾ ಕರ್ಕೊಂಡು ಬರಬಾರ್ದು ನನ್ನ ಕಾರ್ತಿಕನ್ನ, ಬಾ ಒಳಗೆ ಬಾ. ಹಾಯ್ ವಂಜಾ ಆಂಟಿ, ಏನ್ ಮಾಡ್ತಾ ಇದ್ದಿ ಇಷ್ಟೊತ್ತನ? ನಾನು ಬಿಸಿ ಬಿಸಿ ಬೋಂಡಾ ಮಾಡ್ತಿದ್ದೆ ಕಣೋ. ಹೌದಾ? ಹ್ಞೂ ಕಣೋ, ಸರಿಯಾದ ಟೈಮ್ಗೆ ಬಂದಿದ್ಯಾ ನೋಡು. ಬಾ ಕುತ್ಕೋ ಬಾ. ಕನಿಕಾ ಹೋಗು, ಕೈ ಕಾಲು ತೊಳ್ಕೊಂಡು ಬಾಮ್ಮ, ನಿನಗೂ ಬೋಂಡಾ ಕೊಡ್ತೇನೆ, ಇಬ್ರು ಕುತ್ಕೊಂಡು ತಿನ್ವಂತ್ರಿ. ಯಸ್ ಆಂಟಿ. ಇವರೆಲ್ಲ ಇಷ್ಟು ಮಾತಾಡ್ತಾ ಇದ್ರು, ಕನ್ನಿಕಾ ಮಾತ್ರ ಈ ಲೋಕದಲ್ಲೇ ಇರಲಿಲ್ಲ. ತನ್ನಂತಾನೆ ಉತ್ತರಿಸೋದಕ್ಕೆ ಆಗಿನಿಂದಲೂ ಪ್ರಯತ್ನ ಪಡ್ತಾನೇ ಇದ್ಲು. ತನಗನ್ಸ್ತಿತ್ತು, ತನ್ನನ್ನು ಹಿಂಬಾಲಿಸಿದವರು ಯಾರು? ಕಾರ್ತಿಕ್ ಅಲ್ವಾ? ಮತ್ತೆ ಅದು ಯಾರು ಅಂತ ಕನ್ನಿಕಾ ಯೋಚಿಸ್ತಾನೇ ನಿಂತ್ಕೊಂಡ್ಬಿಟ್ಲು. ಓಹೋ, ಇದೇ ನಮ್ಮನೆ. ಒಂದು ಸೆಕೆಂಡ್ನಲ್ಲಿ ಮಿಸ್ ಆಗೋಗ್ಬಿಟ್ಟು ನೋಡಿ ಹುಡುಗಿ. ಹೀಗೆ ಕನ್ನಿಕಾ ಮನೆ ಒಳಗೆ ಸೇರುವುದನ್ನೇ ದೂರದಲ್ಲಿ ನಿಂತು ನೋಡುತ್ತಿದ್ದ ಆ ವ್ಯಕ್ತಿ ಮೀಸೆಡೆಯಲ್ಲಿ ನಗುತ್ತಾ ಅಲ್ಲಿಂದ ಮರೆಯಾಗ್ತಾನೆ. ಅವನಿಗೆ ಬೆಕ್ಕಿನ ಕಣ್ಣಿತ್ತು.